ಸ್ವಲ್ಪ ಕಾಲಕ್ಕೆ ತಾತ್ಕಾಲಿಕವಾಗಿ ಖುಷಿ ಆದೀತು, ಅಪ್ಪ ನಾನು ಅಪಹರಿಸಿ ತಂದು ಬಿಟ್ಟೆ ಅಂತ. ಆದರೆ ಅದರ ಪರಿಣಾಮ ಲೋಕ ಅರಾಕ್ಷಸವಾಗುತ್ತೆ. ರಾಕ್ಷಸರ ಸಂತಾನವೇ ಈ ಭೂಲೋಕದಲ್ಲಿ ಇಲ್ಲ ಅಂತಾಗುತ್ತೆ. ಯಾಕೆಂದರೆ ಅಪಿರಾಮೋನ ಸಂಕ್ರುದ್ಧ, ರಾಮ ಕೋಪಗೊಳ್ಳದೇ ಇದ್ದರೆ ನೀನು ಸುಖಂ ವಸೇತ್, ಕೋಪಗೊಂಡ್ರೆ ರಾಕ್ಷಸ ಕುಲವೇ ನಾಶವಾದೀತು, ಎಚ್ಚರ ಇರಲಿ. ಅಪಿತೇ ಜೀವಿತಾಂತಾಯ ನೋತ್ಪನ್ನ ಜನಕಾತ್ಮಜ ಅಪಿ ಸೀತಾ ನಿಮಿತ್ತಂಚ ನ ಭವೇದ್ವ್ಯಸನಂ ಮಮ. ನಾನು ಹೇಳ್ತೇನೆ, ನಿನ್ನ ಜೀವನದ ಕೊನೆಯ ತನಕೂ ಕೂಡ ನಿನಗೆ ಸೀತೆ ದಕ್ಕಬೇಕಾದವಳಲ್ಲ, ನಿನಗೆ ಹೇಳಿದ ವಸ್ತುವೇ ಅಲ್ಲ ಅದು. ನಾನು ಹೇಳಿದ್ದನ್ನು ಸ್ವಲ್ಪ ಗಮನ ಇಟ್ಟು ಕೇಳು. ನಿನಗೆ ಸಂಬಂಧಪಟ್ಟ ಹೆಣ್ಣಾಗಿದ್ದರೆ ಇಷ್ಟೊತ್ತಿಗೆ ಅದು ಸಿಗಬೇಕಿತ್ತು. ಅದು ನಿನಗೆ ಸಂಬಂಧಪಟ್ಟದ್ದಲ್ಲ. ನೀನು ಅದನ್ನು ಯೋಚಿಸಿದ್ರೂ ದೊಡ್ಡ ಆಪತ್ತೇ ಉಂಟಾಗುತ್ತೆ ನಿನಗೆ. ನ ಚ ಪಿತ್ರ ಪರಿತ್ಯಕ್ತೋ ನ ಮರ್ಯಾದ ಕಥಂಚನ ನ ಲುಬ್ಧೋ ನ ಚ ದುಶ್ಶೀಲೋ ನ ಚ ಕ್ಷತ್ರಿಯ ಪಾಂಸನಃ. ಹಿಂದೆ ಬೈದಿದ್ದ. ನ ತ್ವದ್ವಿಧ ಕಾಮವೃತ್ತಃ ಕಾಮವೃತ್ತೋ ಹಿ ದುಶ್ಶೀಲ ಪಾಪಮಂತ್ರಿತಃ. ನೀನು ಏನು ಹೇಳಿದಿ? ರಾಮ ಅವನು ಅತ್ಯಂತ ಕೆಟ್ಟವನಿದ್ದಾನೆ, ದುಶ್ಶೀಲ, ಕರ್ಕಶ, ತೀಕ್ಷ್ಣ, ಮೂರ್ಖ, ಲುಬ್ಧ, ಅಜಿತೇಂದ್ರಿಯ, ತ್ಯಕ್ತಧರ್ಮ, ಅಧರ್ಮಾತ್ಮ, ಅಷ್ಟೇ ಅಲ್ಲ ಕ್ಷತ್ರಿಯ ಪಾಂಸನಃ, ಭೂತಾನ ಮಹಿತೇರತಃ ಅಂತ ಅದೆಲ್ಲವನ್ನು ನಿಷೇಧ ಮಾಡ್ತಾನೆ ಮಾರೀಚ. ಅಕಸ್ಮಾತು ಬೇಡವಾದದನ್ನು ಬಯಸ್ತಾ ಇದ್ದಿ ಅಂದರೆ ತ್ವದ್ವಿಧ ಕಾಮವೃತ್ತೋ ನ, ನಿನ್ನಂತಹ ಕಾಮದ ಲಾಲಸೆಗೆ ಬಿದ್ದವನಲ್ವೇ ಅಲ್ಲ ಅವನು. ನಹಿ ದುಶ್ಶೀಲ, ಅವನಲ್ಲಿ ಕೆಟ್ಟ ನಡತೆ ಅನ್ನೋದು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಅಪಿತ್ವಾಂ ಈಶ್ವರಂ ಪ್ರಾಪ್ಯ ಕಾಮವೃತ್ತಂ ನಿರಂಕುಶಂ ನ ವಿನಶ್ಯೇತ್ ಪುರೀ ಲಂಕಾ ತ್ವಯಾ ಸಹಸ ರಾಕ್ಷಸ. ನಿನ್ನಂಥವನ ಆಳ್ವಿಕೆಗೆ ಒಳಪಟ್ಟ ಲಂಕೆಯ ದುಸ್ಥಿತಿಯನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಲಂಕೆಯ ಕಾಲ ಬಹುಶಃ ಇಲ್ಲಿಂದ ಮುಂದೆ ಅದು ಬೇರೆ ಗತಿಯನ್ನು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರಾಮಚಂದ್ರ ಯಾವುದೇ ಕಾರಣಕ್ಕೂ ಕೂಡ ಲಂಕೆಯನ್ನು ಉಳಿಸುವುದಿಲ್ಲ. ನೀನು ಅಂದುಕೊಂಡ ಹಾಗೆ ಅವನಲ್ಲಿ ಯಾವ ದುರ್ವೃತ್ತಗಳು ದುರ್ಗುಣಗಳು ಅವನಲ್ಲಿ ಇಲ್ಲ. ಅವನು ಕ್ಷತ್ರಿಯ ಪಾಂಸನ ಅಂತ ನೀನು ಏನು ಹೇಳಿದಿ, ಕ್ಷತ್ರಿಯ ಕುಲಕ್ಕೆ ಒಂದು ಕಂಟಕ ಅವನು ಅಂತ ಏನು ಹೇಳಿದಿ, ಅದು ಯಾವ ರೀತಿಯಿಂದಲೂ ಅಲ್ಲ. ನನಗೆ ಗೊತ್ತು, ವಂಚಿತಂ ಪಿತರಂ ದೃಷ್ಟ್ವಾ ಕೈಕೇಯ ಸತ್ಯವಾದಿನಾಂ ಕರಿಷ್ಯಾಮೀತಿ ಧರ್ಮಾತ್ಮ ತಾತ ಪ್ರವ್ರಜಿತೋ ವನಂ. ಅವನು ತಂದೆ ತಾಯಿಗಳಿಂದ ಹೊರಗೆ ಹಾಕಲ್ಪಟ್ಟು ಕಾಡಿನಲ್ಲಿ ಬಂದವನಲ್ಲ. ಇವನೇನು ಅಂದ್ಕೊಂಡಿದ್ದಾನೆ ಅಂದರೆ ಕಾಡಲ್ಲಿ ಬಂದಿದ್ದಾನೆ ಅಂದರೆ ಏನೋ ತಪ್ಪಿಗೆ ಅದೊಂದು ಸಹಜವಾದ ಹಿಂದೆ ಒಂದು ಕ್ರಮ ಏನು ಅಂದರೆ ತಪ್ಪು ಮಾಡಿದರೆ ಗಡಿಪಾರು ಮಾಡುವುದು ಅಂತ. ಹಾಗೆ ಇವನು ಗಡಿಪಾರಾಗಿದ್ದಾನೆ ಅಂತ ಅಂದುಕೊಂಡು ನೀನು ಯೋಚನೆ ಮಾಡಿದರೆ ಹಾಗೆ ಗಡಿಪಾರಾದವನಲ್ಲ ಅವನು.